ದಯವಿಟ್ಟು ಯಾರಾದರೂ ಈ ಅರುಣಾಚಲ ಪ್ರದೇಶಕ್ಕೆ ಬರೋಂಗಿದ್ರೆ ಬಂದು ದಯವಿಟ್ಟು ಇದನ್ನು ವಿಸಿಟ್ ಮಾಡಿಬಿಟ್ಟೆ ಹೋಗಿ. ಯಾಕಂದರೆ ಲೈಫಲ್ಲಿ ಒಂದು ಟೈಮ್ ನೋಡಬೇಕು ನಾವು. ಕೀಮನಶ್ರೀ ನಮ್ಗೆ ಇಷ್ಟೊಂದು ದೊಡ್ಡದಾಗಿ ನೋಡೋಕ್ಕೆ ಸಿಗೋದು ಏಷ್ಯಾದಲ್ಲಿ ಇದೆ, ಎರಡನೇದು. ನಮ್ಮ ಕರ್ನಾಟಕ ರಾಜ್ಯಗಳಲ್ಲೂ ಇದೆ, ಬಟ್ ಇದೊಂದು ತುಂಬ ದೊಡ್ಡದಾಗಿರೋ ಅಂಥದ್ದು. ಸಖತ್ತು ಪೀಸ್, ಶಾಂತಿ, ನೆಮ್ಮದಿ. ಒಳಗಡೆ ಬಂದರೆ ನೀವು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡೇ ಇರೋಣ ಅಂತ ಅನಿಸುತ್ತೆ. ಸೊ ಇದಲ್ದಲೇ ಇಲ್ಲಿ ತುಂಬ ಏನೆಂದರೆ ಹಳೇದು, ಈಗ ರಾಜರುಗಳ ಕಾಲದಿಂದ ಏನೇನಿತ್ತು ಅದನ್ನೆಲ್ಲ ತುಂಬ ನೀಟಾಗಿ ಉಳಿಸ್ಕೊಂಬಂದಿದ್ದಾರೆ. ಯಾವುದನ್ನು ಕೂಡ ಹಾಳು ಮಾಡಿಲ್ಲ ಇಲ್ಲಿ. ಈಗಿನಿರೋ ಪ್ರೆಸೆಂಟ್ ಇರೋ ರಾಜರು ಕೂಡ ರಾಜರಿಲ್ಲ ಈಗಲ್ಲ. ಅಂದರೆ ಏನು ಬುದ್ಧ ಧರ್ಮದಲ್ಲಿ ಅವರು ಗುರುಗಳಿರ್ತಾರೆ, ಅವರು ತಮ್ಮ ಶಿಷ್ಯರಿಗೆ ಅದನ್ನೇ ಪಾಲನೆ ಮಾಡ್ಕೊಂಬಂದು ಚಿಕ್ಕ ಚಿಕ್ಕ ಹುಡುಗರಿಂದ ಇಲ್ಲಿ ಕಲಿಸ್ತಾರೆ. ಕರಾಟೆ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಪೇಂಟಿಂಗಿಂದ ಹಿಡಿದು ಚಿಕ್ಕ ಅಂದರೆ ವಯಸ್ಸಲ್ಲೇ ಅವ್ರನ್ನ ಧರ್ಮಕ್ಕೆ ತೊಗೊಂಡು ನೀಟಾಗಿ ಅವ್ರಿಗೆ ಬೆಳಗ್ಗೆಯಿಂದ ಅದೇ ಏನೇನು ಮಾಡಬೇಕು ದಿನನಿತ್ಯ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಹುಡುಗರು ಈಗಿದ್ದಾರೆ. ಸೊ ಈಗಿದ್ದರು, ಬಟ್ ಎಲ್ಲ ಊಟಕ್ಕೆ ಹೋಗಿರ್ಬೇಕು, ಕಾಣಿಸ್ತಲ್ಲ ಅವರು.